ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. 3ನೇ ತರಗತಿ ಪೊಲೀಸ್ ಪರೀಕ್ಷೆ ಸೇರಿದಂತೆ ಮಿಕ್ಕುಳಿದಂತಹ ಒಂದು AO, AAO, PCPSI, SDA ಮತ್ತು FDA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮುಂಬರ್ತಕ್ಕಂಥ ಒಂದು ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ತರಗತಿ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ಎಲ್ಲರೂ ಏನಪ್ಪ ಮಾಡಿ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತರಗತಿಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. GK ತರಗತಿಗಳು ಇವೆಲ್ಲವೂ ಕೂಡ ಅದಕ್ಕಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಯೂಸ್ ಆಗ್ತದೆ. ಓಕೆನಾ? ಇವತ್ತಿನ 20ರಿಂದ 25 ಪ್ರಶ್ನೆಗಳು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡೋಣ. ಟೋಟಲಾಗಿ 1000 ಪ್ರಶ್ನೆಗಳ ಸರಣಿಗಳೊಂದಿಗೆ ನಾನು ಹೋಗ್ತಾ ಇದ್ದೇನೆ. ಅದನ್ನು ನೋಡ್ಕೊಳ್ತಾ ಹೋಗೋಣಂತೆ. ಓಕೆನಾ? ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, 4 ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಾಮವೇದ, ಯಜುರ್ವೇದ, ಋಗ್ವೇದ ಮತ್ತು ಅಥರ್ವಣ ವೇದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಋಗ್ವೇದ ಎಂಬತಕ್ಕಂಥದ್ದು. ಋಗ್ವೇದ ಏನಿದೆ ಇದು 4 ವೇದಗಳಲ್ಲಿಯೇ ಅತ್ಯಂತ ಹಳೆಯ ವೇದ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಆರ್ಯ ಎಂಬ ಪದದ ಅಕ್ಷರಶಃ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಸಿಂಧೂ ಕಣಿವೆ ನಾಗರಿಕತೆ ಆದ ನಂತರ ನಮ್ಮ ಒಂದು ಭಾರತದಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂತ ಅಂದರೆ ವೇದಗಳ ಕಾಲ. ಆ ಒಂದು ವೇದಗಳ ಕಾಲದಲ್ಲಿ ಆರ್ಯರು ಬರ್ತಾರೆ. ಈ ಒಂದು ಆರ್ಯ ಎಂಬತಕ್ಕಂಥ ಪದ ಏನಿದೆ ಅದರ ಒಂದು ಅಕ್ಷರಶಃ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಅಲೆಮಾರಿ ಗುಂಪು, ಉನ್ನತ ಕುಲದವನು ಅಥವಾ ಕುಲೀನ, ಪುರೋಹಿತ ಮತ್ತು ಯೋಧ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಆರ್ಯ ಎಂಬ ಒಂದು ಪದದ ಅಕ್ಷರಶಃ ಒಂದು ಅರ್ಥ ಏನಪ್ಪ ಅಂತಂದರೆ ಉನ್ನತ ಕುಲದವನು ಅಥವಾ ಕುಲೀನ ಅಂತ ನಾವು ಇಲ್ಲಿ ಕರಿತೇವೆ. ವಿದ್ಯಾರ್ಥಿಗಳೇ, ನಾನು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಹಿಸ್ಟ್ರಿಯನ್ನು ಇಟ್ಕೊಂಡಿದ್ದೇನೆ. ಓಕೆನಾ? ಯಾಕಪ್ಪ ಅಂತ ಪ್ರಾಚೀನ ಭಾರತದ ಇತಿಹಾಸನ ಇಟ್ಕೊಂಡಿದ್ದೇನೆ. ಟೋಟಲಾಗಿ 1000 ಪ್ರಶ್ನೆಗಳನ್ನು ಕೊಡ್ತೇನೆ. ಒಂದೊಂದು ಹಿಸ್ಟ್ರಿಯಲ್ಲಿ 1000 ಕೊಡ್ತೇನೆ, ಪೊಲಿಟಿಯಲ್ಲಿ 1000 ಕೊಡ್ತೇನೆ, ಜಿಯೋಗ್ರಫಿಯಲ್ಲಿ 1000 ಕೊಡ್ತೇನೆ, ಎಕನಾಮಿಕ್ಸಲ್ಲಿ 1000 ಕ್ವಶನ್ಸ್ ಕೊಡ್ತೇನೆ. ಹಾಗೆ ನಿಮಗೆ ಇನ್ನೊಂದು ಯಾವುದು ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ 1000 ಕ್ವಶನ್ಸ್ ಕೊಡ್ತೇನೆ. ಎಲ್ಲದರಲ್ಲೂ ಕೂಡ 1000 ಕ್ವಶನ್ಸ್ ಕೊಡ್ತೇನೆ. ಮೆಂಟಲ್ ಎಬಿಲಿಟಿ ಕೂಡ 1000 ಕ್ವಶನ್ಸ್ ಕೊಡ್ತೇನೆ. ಏನು ಕೂಡ ನೀವು ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮಗೆ ಪಕ್ಕಾ ಈ ವರ್ಷ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಜಾಬ್ ಹುದ್ದೆ ಸಿಕ್ಕೇ ಸಿಗುತ್ತೆ. ಓಕೆನಾ? ಆರ್ಯ ಎಂಬ ಒಂದು ಪದಾರ್ಥ ಏನಪ್ಪ ಅಂತ ಹೇಳಿದೆ ಉನ್ನತ ಕುಲದವನು ಅಥವಾ ಕುಲೀನ ಅಂತ ಇಲ್ಲಿ ಕರೀತಾರೆ. ಓಕೆನಾ? ನೆಕ್ಸ್ಟು, ಋಗ್ವೇದದಲ್ಲಿ ಯಾವ ನದಿಯನ್ನು ಅತಿ ಹೆಚ್ಚು ಬಾರಿ ಉಲ್ಲೇಖಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಗಂಗಾ, ಯಮುನಾ, ಸರಸ್ವತಿ ಮತ್ತು ಸಿಂಧು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ನದಿಯನ್ನು ಯಾವ ನದಿಯನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಸಿಂಧೂ ನದಿ. ಸಿಂಧೂ ನದಿಯನ್ನು ಅತ್ಯಂತ ಹೆಚ್ಚು ಬಾರಿ ಋಗ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ 4ನೇ ಪ್ರಶ್ನೆ ನೋಡಿ, ಗಾಯತ್ರಿ ಮಂತ್ರ ಯಾವ ಒಂದು ವೇದದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವ ವೇದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಗಾಯತ್ರಿ ಮಂತ್ರ ಏನಿದೆ ಋಗ್ವೇದದಲ್ಲಿ ಕಂಡು ಬರ್ತಕ್ಕಂಥದ್ದು. ಋಗ್ವೇದದ ಒಂದು ಮಂಡಲಗಳು ಅಂತ ಬರ್ತವೆ ನೋಡಿ. ವಿದ್ಯಾರ್ಥಿಗಳೇ, ಮಂಡಲಗಳು ಎಷ್ಟಿದ್ದಾವೆ ಅದನ್ನು ಕೂಡ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಲಿಲ್ಲ ಅಥವಾ ತರಗತಿಯನ್ನು ನೋಡಿ ನೀವು ಕಮೆಂಟನ್ನು ಮಾಡಲಿಲ್ಲ, ಸುಮ್ಮನೆ ಹೋದ್ರಿ ಅಂತಲೇ ಪಕ್ಕಾ ಯೂಸ್ ಆಗೋಲ್ಲ. ಸುಮ್ಮನೆ ಇಲ್ಲೇ ಬಿಟ್ಬಿಡಿ. ಕಮೆಂಟ್ ಮಾಡಬೇಕು, ತರಗತಿ ನೋಡಬೇಕು, ಆವಾಗ ಮಾತ್ರ ಯೂಸ್ ಆಗ್ತದೆ. ನೋಡಿ, ಮೊದಲು ಈ ಒಂದು 5ನೇ ಪ್ರಶ್ನೆಗೆ ಕಮೆಂಟ್ ಮಾಡಿ ನೋಡೋಣ. ಆರಂಭಿಕ ವೈದಿಕ ಜನರ ಮುಖ್ಯ ಉದ್ಯೋಗ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ ಕೃಷಿ, ವ್ಯಾಪಾರ ಮತ್ತು ವಾಣಿಜ್ಯ, ಪಶುಪಾಲನೆ ಮತ್ತು ಕರಕುಶಲ ಕಲೆ ಅಂತ ಕೊಟ್ಟಿದ್ದಾರೆ. ನೋಡಿ, ಆನ್ಸರ್ ಮಾಡಿ ನೋಡೋಣ. ನಿಮಗೆ ಗೊತ್ತಾಗಲಿಲ್ಲ ಅಂತ ಆನ್ಸರ್ ಅಂತೂ ಹೇಳ್ತೀನ, ಅಲ್ಲಿ ನೋಡ್ಕೋಬೋದು. ನೋಡಿ, ಆರಂಭಿಕ ವೈದಿಕ ಜನರ ಮುಖ್ಯ ಉದ್ಯೋಗ ಏನಾಗಿತ್ತಪ್ಪ ಅಂತಂದರೆ ಪಶುಪಾಲನೆ ಆಗಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ಯಾರು ಪಶುಪಾಲನೆಯನ್ನು ಮಾಡ್ತಾಯಿದ್ರು ಅವರನ್ನು ರಾಜನ್ ಅಂತ ಕರಿತಾಯಿದ್ರು. ಅದು ಕೂಡ ತುಂಬ ಇಂಪಾರ್ಟೆಂಟು, ರಾಜನ್ ಅಂತ ಕರಿತಾಯಿದ್ರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಪ್ರಸಿದ್ಧ 10 ಜನರ ಯುದ್ಧ ಅಥವಾ ದಶರಾಜ ಯುದ್ಧ ಅಂತ ನಾವು ಕರಿತೇವೆ, ಅಥವಾ ದಾಸರಾಜ್ನ ಯುದ್ಧ ಅಂತ ಇಲ್ಲಿ ಹಾಕಿದರೆ ದಾಸರಾಜ್ನ ಯುದ್ಧ ಅಂತ ದಶರಾಜ ಯುದ್ಧ ಕಾಮನ್ ಆಗಿ ಕರಿತೇವೆ. ಇದು ಯಾವ ನದಿಯ ದಡದಲ್ಲಿ ನಡೆಯಿತು ಅಂತ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳ್ತಾರೆ. ಅದಕ್ಕಾಗಿ ದಶರಾಜ ಯುದ್ಧ ಇದೆ, ಪ್ರಸಿದ್ಧ 10 ಜನರ ರಾಜರ ಯುದ್ಧ ಅಂತ ಕರಿತೇವೆ. ಇದು ಯಾವ ನದಿಯ ಒಂದು ದಡದಲ್ಲಿ ನಡೆಯಿತು ಅಂತ ಇಲ್ಲಿ ವಿತಾಸ್ತ, ಪರುಷ್ಟಿ, ಅಸ್ಕಿನಿ ಮತ್ತು ವಿಪಾಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಪ್ಪ ಅಂತಾರೆ ಪರುಷ್ಣಿ ಅಂತ ಅಥವಾ ಪುರುಷಿಣಿ ಅಂತ ನಾವು ಕರಿತೇವೆ ಈ ಒಂದು ನದಿಯನ್ನು. ಇತ್ತೀಚಿನ ಕಾಲದಲ್ಲಿ ಈ ಒಂದು ನದಿಯನ್ನು ರಾವಿ ನದಿ ಅಂತ ನಾವು ಕರಿತೇವೆ. ರಾವಿ ನದಿಯ ದಂಡೆಯ ಮೇಲೆ ಏನಪ್ಪ ಆಗಿತ್ತು ಅಂತ ಅಂದರೆ 10 ಜನರ ಯುದ್ಧ ಅಥವಾ 10 ರಾಜರ ಯುದ್ಧ, ದಶರಾಜ ಯುದ್ಧ ಇಲ್ಲಿ ನಡೆದಿತ್ತು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಓಕೆನಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ವೈದಿಕ ಸಭೆಯನ್ನು ಹಿರಿಯರ ಪರಿಷತ್ತು ಎಂದು ಕರೆಯಲಾಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆ.
ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ, ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗಿ. ಈಗ ನಾನು ವೈದಿಕ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಇದೇ ರೀತಿ ನಿಮಗೆ ಸಂಪೂರ್ಣವಾಗಿ ಹಿಸ್ಟ್ರಿನಲ್ಲಿ ಒಂದು ಕ್ವಶನ್ಸ್ ಮಿಸ್ ಆಗಲ್ಲ, ಎಲ್ಲವೂ ಕೂಡ ನಿಮಗೆ ಏನು ಮಾಡ್ತೇನೆ ಅಂತಂದರೆ ಮಿಕ್ಸ್ ಮಾಡಿ ನಿಮಗೆ ಕೊಡ್ತೇನೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಕೆಳಗಿನ ಯಾವ ವೈದಿಕ ಸಭೆಯನ್ನು ಹಿರಿಯರ ಪರಿಷತ್ತು ಅಂತ ಕರೀತಾ ಇದ್ರು ಅಂತ ಕೇಳಿದರೆ ವಿಧಾತ, ಗಣ, ಸಭಾ ಮತ್ತು ಸಮಿತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಸಭಾ ಎಂಬತಕ್ಕಂಥ ಸಮಿತಿ ಏನಿದೆ ಇದನ್ನು ಹಿರಿಯರ ಪರಿಷತ್ತು ಅಂತ ಕರಿತಾ ಇದ್ರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಸಮಾಜದ 4 ವರ್ಣಗಳನ್ನು ಉಲ್ಲೇಖಿಸುವ ಪುರುಷ ಸೂಕ್ತ ಎಂಬತಕ್ಕಂಥದ್ದು ಋಗ್ವೇದದ ಎಷ್ಟನೇ ಮಂಡಲದಲ್ಲಿ ಕಂಡುಬರುತ್ತೆ ಅಂತ. ಟೋಟಲ್ ಆಗಿ 10 ಮಂಡಲಗಳು ಇದ್ದಾವೆ ಋಗ್ವೇದದಲ್ಲಿ. ಆ ಒಂದು ಮಂಡಲದಲ್ಲಿ ಪುರುಷ ಸೂಕ್ತ ಎಂಬತಕ್ಕಂಥ ಒಂದು 4 ವರ್ಣಗಳನ್ನು ಉಲ್ಲೇಖ ಮಾಡ್ತಕ್ಕಂಥ ವೇದ ಪುರುಷ ಸೂಕ್ತ ಎಂಬತಕ್ಕಂಥ ಒಂದು ಇದಿದೆ, ಅದು ಎಷ್ಟನೇ ಮಂಡಲದಲ್ಲಿ ಇಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದರೆ 10ನೇ ಮಂಡಲದಲ್ಲಿ ಇದು ಕಂಡುಬರುತ್ತೆ. ಪುರುಷ ಸೂಕ್ತ ಏನಿದೆ ಅದು 10ನೇ ಮಂಡಲದಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಒಂದು ಪುರುಷ ಸೂಕ್ತದ ಪ್ರಕಾರ 4 ವೇದಗಳ ಬಗ್ಗೆ ಉಲ್ಲೇಖವನ್ನು ಕೊಡ್ತದೆ. ಆದರೆ ಋಗ್ವೇದದ ಕಾಲದಲ್ಲಿ 4 ವೇದ ಇರಲಿಲ್ಲ. ಅಥರ್ವಣ ವೇದ ಬಂದಿದ್ದು ಇತ್ತೀಚೆಗೆ. ಮೊದಲು 3 ವೇದ ಮಾತ್ರ ಇದ್ವು, ಋಗ್ವೇದ, ಯಜುರ್ವೇದ, ಸಾಮವೇದ. ಆದರೆ ಋಗ್ವೇದದಲ್ಲೂ ಕೂಡ 4 ವರ್ಣಗಳು ಅಥವಾ 4 ವರ್ಣಗಳನ್ನು ಉಲ್ಲೇಖ ಮಾಡ್ತಕ್ಕಂಥ ಒಂದು ಎಷ್ಟನೇ ಮಂಡಲದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಅದು 10ನೇ ಮಂಡಲದಲ್ಲಿ ಕಂಡುಬರುತ್ತೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ. ಯಾಕೆ ಅಂತ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟು, ತರಗತಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ನಾನು ಈ ರೀತಿಯಾಗಿ ತರಗತಿಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಉತ್ತರ ವೈದಿಕ ಕಾಲದಲ್ಲಿ ಬಲಿ ಎಂಬ ಪದವನ್ನು ಅಥವಾ ಇದನ್ನು ಯಾವುದನ್ನು ಸೂಚನೆ ಮಾಡ್ತಾ ಇತ್ತು ಅಂತ ಇಲ್ಲಿ ಪ್ರಶ್ನೆ. ಬಲಿ ಎಂಬತಕ್ಕಂಥ ಪದ ನೋಡಿ, ಇದು ಬಲಿ ನೀಡುವ ಪ್ರಾಣಿಗೆ ಸೂಚನೆ ಮಾಡ್ತಾ ಇತ್ತು. ನೆಕ್ಸ್ಟು ಎರಡನೇದು ಸ್ವಯಂ ಪ್ರೇರಿತ ಉಡುಗೊರೆಯಾಗಿದ್ದು ನಂತರ ಕಡ್ಡಾಯ ತೆರಿಗೆಯಾದದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ರಾಜನ ಕಿರೀಟ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಒಂದೇ ಬಗೆಯ ಧಾನ್ಯ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಬಲಿ ಎಂಬತಕ್ಕಂಥ ಪದ ಏನಿದೆ ಅದು ಇಲ್ಲಿ ಸ್ವಯಂ ಪ್ರೇರಿತ ಉಡುಗೊರೆ ಆಗಿತ್ತು ಮೊದಲು, ಆದರೆ ಅದು ನಂತರ ಕಡ್ಡಾಯ ಒಂದು ತೆರಿಗೆಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದನ್ನು ಬಲಿ ಅಂತ ಕರೀತಾರೆ. ಓಕೆನಾ? ಬಲಿ ಎಂಬತಕ್ಕಂಥ ಪದದ ಒಂದು ಅರ್ಥ ಏನು ಅಂತ ಕೇಳಬಹುದು. ಪ್ರಶ್ನೆ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಸಂಗೀತದ ಪಠಣಕ್ಕಾಗಿ ಮಂತ್ರಗಳ ಸಂಕಲನವಾಗಿರುವ ವೇದ ಯಾವುದು ಅಂತ. ಅಂದರೆ ಸಂಗೀತ ಪಠಣ ಅಥವಾ ಸಾಂಗ್ ಅಂತ ಕರಿತೇವೆ ಅಥವಾ ಸಂಗೀತ ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ವೇದ ಇಲ್ಲಿ ಈ ಒಂದು ಸಂಗೀತಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಅಥರ್ವ ವೇದ, ಸಾಮವೇದ, ಯಜುರ್ವೇದ, ಋಗ್ವೇದ ಅಂತ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸಾಮವೇದ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಸಂಗೀತದ ಪಠಣಕ್ಕಾಗಿ ಸಾಮವೇದ ಇಲ್ಲಿ ಯೂಸ್ ಆಗ್ತದೆ. ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಋಗ್ವೇದದಲ್ಲಿ ಆಯಸ್ ಎಂಬತಕ್ಕಂಥ ಪದವು ಯಾವುದನ್ನು ಉಲ್ಲೇಖ ಮಾಡ್ತದೆ ಅಂತ ಇಲ್ಲಿ ಪ್ರಶ್ನೆ. ಆಯಸ್ ಎಂಬತಕ್ಕಂಥ ಪದ ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಕಂಚು ಮತ್ತು ಕಬ್ಬಿಣ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಯಸ್ ಎಂಬತಕ್ಕಂಥ ಒಂದು ಪದ ಏನಿದೆ ಅದು ತಾಮ್ರ ಮತ್ತು ಕಂಚಿನ ಬಗ್ಗೆ ಇಲ್ಲಿ ಹೇಳ್ತದೆ. ಅದು ಋಗ್ವೇದದಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆನಾ? ತಾಮ್ರ ಮತ್ತು ಕಂಚಿನ ಬಗ್ಗೆ ಆಯಸ್ ಎಂಬತಕ್ಕಂಥ ಒಂದು ಇದನ್ನು ಋಗ್ವೇದದಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಆರಂಭಿಕ ವೈದಿಕ ಕಾಲದಲ್ಲಿ ಅತ್ಯಂತ ಪ್ರಮುಖ ದೇವತೆ ಯಾರಾಗಿದ್ದರು ಅಂತ ಇಲ್ಲಿ ಪ್ರಶ್ನೆ. ವರುಣ, ಅಗ್ನಿ, ಇಂದ್ರ ಅಥವಾ ಪ್ರಜಾಪತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಆಪ್ಷನ್ ಸಿ ಇಂದ್ರ. ಆರಂಭಿಕ ವೈದಿಕ ಕಾಲದಲ್ಲಿ ಅತ್ಯಂತ ಪ್ರಮುಖ ದೇವತೆ ಯಾರಾಗಿದ್ದರಪ್ಪ ಅಂತಂದರೆ ಅವರು ಇಂದ್ರ ಆಗಿದ್ದರು. ಅದೇ ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಯಾರು ಬರ್ತಾರೆ ಅಂತಂದರೆ ಪಶುಪತಿ ಅಥವಾ ಪ್ರಜಾಪತಿ ಅಂತ ನಾವೇನು ಕರಿತೇವೆ ಅವರಾಗಿರ್ತಾರೆ. ಓಕೆನಾ? ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆ, ಈ ಕೆಳಗಿನ ವೈದಿಕ ನದಿಗಳನ್ನು ಅವುಗಳ ಆಧುನಿಕ ಹೆಸರುಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಇಂಥ ಪ್ರಶ್ನೆಗಳು ತುಂಬ ಸಲ ಬಂದಿದ್ದಾವೆ. ನೋಡಿ, ವಿತಾಸ್ತ ಅಂತ ಇದೆ, ಅಸ್ಕಿನಿ, ಮತ್ತು ಇಲ್ಲಿ ವಿಪಾಸ, ಶತುದ್ರಿ ಅಂತ ಕೊಟ್ಟಿದ್ದಾರೆ. ಶತುದ್ರಿ ಅಂತಂದರೆ ನಾವು ಸಟ್ಲೇಜ್ ಅಂತ ಕರಿತೇವೆ. ಓಕೆನಾ? 4ನೇದು ಸಿ ಆಗಬೇಕು. 4ನೇದು ಸಿ ಯಾವುದರಲ್ಲಿದೆ? ಒಂದೇ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಎದಲ್ಲಿ ಮಾತ್ರ. ಅದೇ ವಿತಾಸ್ತ ಎಂಬತಕ್ಕಂಥದ್ದು ಝೇಲಂ ನದಿಗೆ ನಾವು ಕರಿತೇವೆ. ಅದೇ ಅಸ್ಕಿನಿ ಎಂಬತಕ್ಕಂಥ ಒಂದು ನದಿಯನ್ನು ನಾವು ಚೀನಾಬ್ ನದಿ ಅಂತ ಕರಿತೇವೆ. ವಿಪಾಸ ಎಂಬತಕ್ಕಂಥ ಒಂದು ನದಿಯನ್ನು ನಾವು ಬಿಯಾಸ್ ಅಂತ ಇಲ್ಲಿ ಕರಿತೇವೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸರಿಯಾದ ಆಯ್ಕೆ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ವೈದಿಕ ಸಾಹಿತ್ಯವನ್ನು ವೇದಾಂತ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವ ವೈದಿಕ ಸಾಹಿತ್ಯವನ್ನು ವೇದಾಂತ ಅಂತ ಕರೀತಾರೆ ಅಂತ. ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು, ವೇದಾಂಗಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಉಪನಿಷತ್ತುಗಳನ್ನು ನಾವು ವೇದಾಂತಗಳು ಅಂತ ನಾವು ಇಲ್ಲಿ ಕರಿತೇವೆ. ಉಪನಿಷತ್ತುಗಳನ್ನು ಏನಪ್ಪ ಅಂತ ಕರಿತೇವೆ ಅಂತಂದರೆ ವೇದಾಂತಗಳು ಅಂತ ನಾವು ಇಲ್ಲಿ ಕರಿತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ,
ಏಷ್ಯಾ ಮೈನರ್ನಲ್ಲಿ ಕಂಡುಬಂದ ಬೋಗಾಜ್ ಕೋಯ್, ನೋಡಿ ಬೋಗಾಜ್ ಕೋಯ್ ಎಂಬತಕ್ಕಂಥ ಶಾಸನವು ಯಾವ ವೈದಿಕ ದೇವತೆಗಳನ್ನು ಉಲ್ಲೇಖ ಮಾಡ್ತದೆ ಅಂತ. ನೋಡಿ, ಇಂಥ ಪ್ರಶ್ನೆಗಳು ಯಾರಿಗೂ ಕೂಡ ಗೊತ್ತಿರಲ್ಲ, ಆದರೂ ಕೂಡ ನಾನು ತೆಗೆದುಕೊಂಡು ಬಂದಿದ್ದು ಯಾಕೆ, ನಿಮಗೆ ಯೂಸ್ ಆಗಲಿ ಅಂತ ತೆಗೆದುಕೊಂಡು ಬಂದಿದ್ದೇನೆ ಅಷ್ಟೇ, ಅದನ್ನು ಬಿಟ್ಟರೆ ಏನೂ ಇಲ್ಲ. ಮತ್ತು ಕೆಲವು ವಿದ್ಯಾರ್ಥಿಗಳು ಹೇಳ್ತೀರಾ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ಕಮೆಂಟ್ ಮಾಡಿ, ನಿಮಗೇನಾದರೂ ನನ್ನ ವಾಯ್ಸ್ ಚೆನ್ನಾಗಿದೆ ಅಥವಾ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಓಕೆನಾ. ನೋಡಿ, ಏಷ್ಯಾ ಮೈನರ್ನಲ್ಲಿ ಕಂಡುಬಂದ ಬೋಗಾಜ್ ಕೋಯ್ ಎಂಬತಕ್ಕಂಥ ಶಾಸನವು ಯಾವ ವೈದಿಕ ದೇವತೆಗಳನ್ನ ಉಲ್ಲೇಖ ಮಾಡ್ತದೆ ಅಂತ ಇಲ್ಲಿ ಪ್ರಶ್ನೆ. ಯಾವುದಪ್ಪ ಮಾಡುತ್ತೆ ಅಂತ ಅಂದರೆ ಇಂದ್ರ, ಮಿತ್ರ, ವರುಣ ಮತ್ತು ನಾಸತ್ಯರು ಅಂತ. ನೋಡಿ, ಆಪ್ಷನ್ ಬಿ ಇಂದ್ರ, ಮಿತ್ರ, ವರುಣ ಮತ್ತು ನಾಸತ್ಯರು ಅಂತ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಋತ ಎಂಬತಕ್ಕಂಥದ್ದು, ಋತ ಅಥವಾ ವಿಶ್ವದ ಕ್ರಮ ಅಂತ ಕರಿತೇವೆ, ಅಥವಾ ಇದನ್ನು ನಾವು ಕಾಸ್ಮಿಕ್ ಆರ್ಡರ್ ಅಂತ ಕರಿತೇವೆ. ಇದರ ಒಂದು ಪರಿಕಲ್ಪನೆಯನ್ನು ಯಾವ ದೇವತೆ ನೋಡಿಕೊಳ್ಳುತ್ತಿದ್ದರು ಅಂತ ಇಲ್ಲಿ ಪ್ರಶ್ನೆ. ಋತ ಎಂಬತಕ್ಕಂಥ ಪರಿಕಲ್ಪನೆಯನ್ನು ಯಾವ ದೇವತೆಯಲ್ಲಿ ನೋಡಿಕೊಳ್ತಾ ಇದ್ರು ಅಂತ ಪ್ರಶ್ನೆ. ಯಾವ ದೇವತೆ ನೋಡ್ಕೊಳ್ತಾ ಇದ್ರು ಅಂತ ಅಂದರೆ ವರುಣ ಎಂಬತಕ್ಕಂಥ ದೇವರು ಇದನ್ನು ನೋಡ್ಕೊಳ್ತಾ ಇದ್ರು ಅಂತ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ವೈದಿಕ ಸಾಹಿತ್ಯಗಳ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಪ್ರಶ್ನೆ. ವೈದಿಕ ಸಾಹಿತ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದರ ಸರಿಯಾದ ಕಾಲಾನುಕ್ರಮ ಅಂತ. ನೋಡಿ, ಮೊದಲನೇ ಆಪ್ಷನ್ ನೋಡಿ, ಬ್ರಾಹ್ಮಣಗಳು, ಋಗ್ವೇದ, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು. ನೆಕ್ಸ್ಟ್ ಅದಾದ ಮೇಲೆ ಋಗ್ವೇದ, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು. ನೆಕ್ಸ್ಟ್ ಮೂರನೇದು ನೋಡಿ, ಋಗ್ವೇದ, ಉಪನಿಷತ್ತುಗಳು, ಬ್ರಾಹ್ಮಣಗಳು, ಅರಣ್ಯಕಗಳು. ನೆಕ್ಸ್ಟ್ ನಾಲ್ಕನೇದು ನೋಡಿ, ಅರಣ್ಯಕಗಳು, ಋಗ್ವೇದ, ಬ್ರಾಹ್ಮಣಗಳು ಮತ್ತು ಉಪನಿಷತ್ತುಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರನ ನಾವು ನೋಡೋದಾದರೆ ಋಗ್ವೇದ ಮೊದಲು ಬರುತ್ತೆ, ನೆಕ್ಸ್ಟು ಬ್ರಾಹ್ಮಣಗಳು ಬರ್ತಾರೆ, ನೆಕ್ಸ್ಟು ಅರಣ್ಯಕಗಳು ಬರ್ತಾರೆ, ನೆಕ್ಸ್ಟು ಉಪನಿಷತ್ತುಗಳು ಕೊನೆಯಲ್ಲಿ ಬರ್ತವೆ. ಹಾಗಾಗಿ ಆಪ್ಷನ್ ಬಿನಲ್ಲಿ ಈ ಒಂದು ಆಪ್ಷನ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇದು ವೆರಿ ಇಂಪಾರ್ಟೆಂಟು. ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ತುಂಬ ಸಲ ಪ್ರಶ್ನೆ ಇದು. ತುಂಬ ಸಲ ಪ್ರಶ್ನೆ ಕೇಳಿದರೆ ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ವಸುದೈವ ಕುಟುಂಬಕಂ ಅಂತ. ಇದನ್ನು ಯಾವ ಒಂದು ಉಪನಿಷತ್ತಿನಿಂದ ತೆಗೆದುಕೊಂಡು ಬಂದಿದ್ದಾರೆ ಅಂತ ನೋಡಿ. ವಸುದೈವ ಕುಟುಂಬಕಂ ಅಂತ ಅದನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೆ. ಅದೇ ಇಲ್ಲೇನು ಕೇಳಿದರೆ ಸತ್ಯಮೇವ ಜಯತೆ ಎಂಬತಕ್ಕಂಥ ಘೋಷಣೆಯನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡಬೇಕು. ಇದನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೆ, ಓಕೆನಾ. ಮುಂಡಕ ಉಪನಿಷತ್ತು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಗೌತಮ ಮುನಿಗಳು ಯಾವ ದರ್ಶನದ ಪ್ರವರ್ತಕರು ಅಂತ ಕೊಟ್ಟಿದ್ದಾರೆ. ಗೌತಮ ಮುನಿಗಳು ಇಲ್ಲಿ ಟೋಟಲ್ ಆಗಿ 6 ದರ್ಶನಗಳು ಬರ್ತಾರೆ, ಷಡ್ ದರ್ಶನಾಸ್ ಅಂತ. ಅದರಲ್ಲಿ ಗೌತಮ ಮುನಿಗಳು ಯಾವ ದರ್ಶನದ ಪ್ರವರ್ತಕರು ಅಂತ ಕೊಟ್ಟಿದ್ದಾರೆ. ಗೌತಮ ಮುನಿಗಳು ಇಲ್ಲಿ ನ್ಯಾಯ ದರ್ಶನದ ಒಂದು ಪ್ರವರ್ತಕರು ಆಗಿರ್ತಾರೆ. ಅದೇ ಸಾಂಖ್ಯ ದರ್ಶನ, ಯೋಗ ದರ್ಶನ, ವೈಶೇಷಿಕ ದರ್ಶನ ಇವೆಲ್ಲವೂ ಕೂಡ ಈ ರೀತಿಯಾಗಿ ತುಂಬ ಇದ್ದಾವೆ. ಅದರಲ್ಲಿ ಗೌತಮ ಮುನಿಗಳು ಏನು ಮಾಡ್ತಾರೆ, ಅವರು ನ್ಯಾಯ ದರ್ಶನಕ್ಕೆ ಪ್ರವರ್ತಕರಾಗಿ ಇರ್ತಾರೆ ಅಂತ, ಓಕೆನಾ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಇದನ್ನು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ರತ್ನಿನ ಎಂಬತಕ್ಕಂಥ ಸಮಾರಂಭವು ಯಾವ ಯಜ್ಞದ ಭಾಗವಾಗಿತ್ತು ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಅದಾದ ಬಳಿಕ ನಿಮಗೇನಾದರೂ ಈ ಒಂದು PDF ಬೇಕು ಅಂತ ಅಂದರೆ ಮುಂದೆ ಈ ಒಂದು PDF ಯಾವ ರೀತಿ ಪಡ್ಕೋಬೇಕು ಅಂತಲೂ ಕೂಡ ಹೇಳ್ತೇನೆ. ಟೋಟಲಾಗಿ ನಾನು ಇಲ್ಲಿ 1000 ಕ್ವಶನ್ಸ್ಗಳು ಆಗಲಿ, 1000 ಕ್ವಶನ್ಸ್ಗಳನ್ನು ಒಂದೇ PDF ಮಾಡಿಬಿಟ್ಟು ನಿಮಗೆ ಕೊಡ್ತೇನೆ. ಆವಾಗ ನಿಮಗೆ ಯೂಸ್ ಆಗ್ತಕ್ಕಂಥದ್ದು, ಆವಾಗ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಇನ್ ಕನ್ನಡ ಚಾನಲ್ ಅಂದರೆ ಏನು, ಅದರ ಬೆಲೆ ಏನು, ಆ PDF ಬೆಲೆ ಏನು ಅಂತ, ಓಕೆನಾ. ಇವತ್ತಿನ ತರಗತಿ ಯೂಸ್ ಆಗಿದೆ ಅಂದ್ಕೊಂಡಿದ್ದೇನೆ. ಯೂಸ್ ಆಗಿದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.